ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆಲ್ಲರಿಗೂ ಪರಿಚಯ ಇದ್ದೀನಿ. ಚಿದಾನಂದ ಭಜಂತ್ರಿ ಅಂತೇಳಿ. ನನಗೆ ಸಾಹಿತ್ಯ ಬರೆದಂದ್ರೆ ಭಾಳ ಹುಚ್ಚು. ಇವ್ ನನ್ನ ಮಗ ಸುಮಿತ್ ಭಜಂತ್ರಿ ಅಂತೇಳಿ. ಹಾಯ್ ಫ್ರೆಂಡ್ಸ್. ಇವಂಗೂ ಕೂಡ ಎಡಿಟ್ ಮಾಡೋದು ಆಗಿರ್ಬೋದು, ವಿಡಿಯೋಗ್ರಫಿ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಸಣ್ಣವಿರ್ತಾಗಿದ್ರು ಇವ್ನು ಭಾಳ ಹುಚ್ಚು. ಈಗ ಈ ಒಂದು ಹೊಸ ನಮ್ಮ ಪ್ರಾಜೆಕ್ಟಿಗೆ ಇವನು ಕೂಡ ನನಗೆ ಕೈ ಜೋಡಿಸಿದಾನ. ಆ ಪ್ರಾಜೆಕ್ಟ್ ಯಾವುದಂದ್ರೆ ಆಕ್ರಂದನ ಅಂತೇಳಿ. ಈಗಾಗಲೇ ನಮ್ಮ ಅಪ್ಪಾರ ಈಗ ಭಾಳ ಸಾಂಗ್ ಬರ್ದಾರ. ಮತ್ತು ಕರ್ನಾಟಕ ಯೂನಿವರ್ಸಿಟಿ ಬಗ್ಗೆ ಜ್ಞಾನದೇವಿಗೆ ಅಂತೇಳಿ ಸಾಂಗ್ ಬರ್ದಿದ್ರೆ ಆ ಶೂಟಿಂಗ್ ಮತ್ತು ಅದನ್ನೆಲ್ಲ ನಾನು ನೋಡಕ್ಕೆ ಹೋಗಿದ್ದೆ. ಅವಾಗ ನನಗೂ ನಾನು ಸಾಂಗ್ ಡೈರೆಕ್ಟ್ ಶೂಟ್ ಮಾಡ್ಬೇಕಂತ ಆಸಕ್ತಿ ಬಂದಿತ್ತೆ. ಅದ್ರ ಸಂಬಂಧ ಈ ಸತ ಅವ್ರೇನು ಆಕ್ರಂದನ ಅಂತೇಳಿ ಸಾಂಗ್ ಬರೆದ್ರಲ್ಲ, ಈ ಪೂರ್ತಿ ಜವಾಬ್ದಾರಿ ನಾನೇ ತಗೋಬೇಕಂತ ನನಗೆ ಅನಿಸ್ತೆ. ಈ ಆಕ್ರಂದನ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಸಣ್ಣ ಮಕ್ಕಳ ಮೇಲೆ ನಡೀತಿರ್ತಕ್ಕಂಥ ಅತ್ಯಾಚಾರಗಳಾಗಿರ್ಬೋದು, ಅಥವಾ ಸಾಮಾಜಿಕವಾಗಿ ನಮ್ಮನ್ನ ಆಳ್ತಕ್ಕಂಥವ್ರು ನಮ್ಮನ್ನು ಯಾವ ರೀತಿ ನಡೆಸ್ಕೊಂತ ಇದ್ದಾರೆ, ಟೋಟಲಿ ಒಂದು ಮಾತಿಗೆ ಹೇಳ್ಬೇಕಾದ್ರೆ ಸಾಮಾಜಿಕ ಕಳಕಳಿ ಇದ್ದಂತಹ ಒಂದು ಏನೋ ಒಂದು ಮೆಸೇಜ್ ಕೊಡಬೇಕಂತ ಅನ್ಕೊಂಡು ಒಂದು ಹಾಡನ್ನು ನಾನು ರೆಡಿ ಮಾಡಿದೆ. ಆ ಹಾಡನ್ನು ಬರೆದ ಮೇಲೆ ಜೈ ಭವಾನಿ ನಲ್ವಡಿ ಅನ್ನೋಕ್ಕೆ ನನಗೆ ಅದಕ್ಕೆ ಒಂದು ಹಾಡಿಗೆ ಒಂದು ಟ್ಯೂನನ್ನು ಕುಂದಿಸ್ಕೊಟ್ಲು. ಆಮೇಲೆ ಚೇತನ್ ಪೌಟೆ ನನಗೆ ಅದಕ್ಕೊಂದು ಮ್ಯೂಸಿಕ್ ಕುಂದಿಸ್ಕೊಟ್ಟ. ಅದಾದ ಮೇಲೆ ರಾಮ್ ಪಟವರ್ಧನ್ ಆಗಿರ್ಬೋದು, ಅಥವಾ ನಮ್ಗೆ ಚನ್ನು ಪೌಟೆ ಆಗಿರ್ಬೋದು, ಅಮೋಘರ್ ಆಗಿರ್ಬೋದು, ಪ್ರತಿಯೊಬ್ಬರು ನಮಗೆ 3 ರಾಕರ್ಸ್ ಇಟ್ಕೊಂಡು ಸಿಕಂದರ್ ದಂಡಿನ್ ಸರ್ ಇರ್ಬೋದು, ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಕೊಟ್ಟರು. ಅವರೆಲ್ಲ ಸಪೋರ್ಟ್ ತೊಗೊಂಡು ನನ್ನ ಮಗ ಇವತ್ತೇನ ಒಂದು ಆಕ್ರಂದನ ಅಂತಕ್ಕಂತಹ ಪ್ರಾಜೆಕ್ಟನ್ನು ತನ್ನ ಜವಾಬ್ದಾರಿ ಅಂದರೆ ತನ್ನ ಹೆಗಲ ಮೇಲೆ ತೊಗೊಂಡು ಎಡಿಟಿಂಗ್ ಮಾಡೋದಿರ್ಬೋದು, ಕ್ಯಾಮ್ರಾ ವರ್ಕಿಂಗ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅವನು ಚೆನ್ನಾಗಿ ಮಾಡಿದಾನೆ. ಆಮೇಲೆ ಅವ 15 ವರ್ಷದ ಅವನ ಫಸ್ಟ್ ಪ್ರಾಜೆಕ್ಟ್ ಇದೆ. ಆ ಫಸ್ಟ್ ಪ್ರಾಜೆಕ್ಟನ್ನು ಇಷ್ಟು ಚೆನ್ನಾಗಿ ಮಾಡಿದಾನ ಅಂತಂದ್ರೆ ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಅನಿಸ್ತೈತಿ. ನಾನು ಆಯಿತು, ನನ್ನ ಜೊತೆ ಇದ್ದವರೆಲ್ಲರೂ ಇಷ್ಟಪಟ್ಟಾರ, ನೀವು ಕೂಡ ಇಷ್ಟಪಡ್ತೀರ ಅಂದ್ಕೊಂಡೇನಿ. ದಯವಿಟ್ಟು ಈ ಒಂದು ನಮ್ಮ ಪ್ರಾಜೆಕ್ಟನ್ನು ಹುರಿದುಂಬಿಸ್ರಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೆ. ನನ್ನ ವರ್ಕ್ ನಿಮಗೆ ಚಲೋ ಅನಿಸ್ತೈತಿ ಅಂತೇಳಿ ನಾನು ಅನ್ಕೊಂಡಿನಿ. ಇದೇ ಅಕ್ಟೋಬರ್ 1ನೇ ತಾರೀಕಿಗೆ HD ರಾಕರ್ಸ್ ಮತ್ತು SR ಮೀಡಿಯಾ ಕೊಲಾಬ್ರೇಷನ್ ಒಳಗೆ ಈ ಸಾಂಗ್ ರಿಲೀಸ್ ಆಗತೈತಿ. ಮತ್ತು ಈ ಸಾಂಗ್ ಒಂದು ಚಲೋ ಮೆಸೇಜ್ ತೊಗೊಂಡು ಬರತೈತಿ. ಸಾಂಗ್ ನೀವು ಅಷ್ಟ ನೋಡೋದಲ್ದ ಮತ್ತು ನಿಮ್ಮ ಮನೆ ಅಕ್ಕಪಕ್ಕ ಇದ್ದವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ತೋರಿಸ್ರಿ ಅಂತೇಳಿ ನಾ ಕೇಳ್ಕೊಳತ್ತೀನಿ. ಮತ್ತು ಎಲ್ಲರೂ ನಿಮ್ಮ ಆಶೀರ್ವಾದ ಎಲ್ಲ ನನ್ನ ಮ್ಯಾಗಿರಲಿ ಅಂತ ಕೇಳ್ಕೊತೀನಿ. ಈ ಸಾಂಗ್ ಬಗ್ಗೆ ಮತ್ತು ನನ್ನ ವರ್ಕ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿರಿ. ಥ್ಯಾಂಕ್ ಯು.